ಕೋರಿಕೊಂಡು ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಶರಣರಾದ ಮಲ್ಲನಗೌಡ ಪಾಟೀಲ್ ಅವರಿಗೆ ಅಭಿನಂದನೆಗಳು. ಈಗ ಎಲ್ಲ ಪೂಜ್ಯರಿಗೆ ತಮ್ಮ ಸ್ವಾಗತವನ್ನ ರುದ್ರಾಕ್ಷಿಯನ್ನು ಹಾಕಿದ್ರೆ ಸ್ವಾಗತ ಮಾಡ್ತಾ ಇದ್ದಾರೆ. ಪೂಜ್ಯರು ಬಗ್ಗೆ ಒಂದೆರಡು ಮಾತನ್ನ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ. ಪರಮ ಪೂಜ್ಯ ಲಿಂಗೈಕ ಲಿಂಗಾನಂದ ಮಹಾಸ್ವಾಮೀಜಿಯವರ ಅವರ ಹುಟ್ಟಿದ ಭೂಮಿ ಇದು. ಮಳಿಗವಳ್ಳಿಯ ಮಾಣಿಕ್ಯ ಅಂತ ಕರೀತಾರೆ ಅವರಿಗೆ. ಇಂತಹ ಮನಗುಳಿಯಲ್ಲಿ ಒಂದು ವಿರಕ್ತ ಮಠವನ್ನ ಮಾಡಿ ಬಹಳಷ್ಟು ಜನ ಇವತ್ತಿನ ದಿನ ಸಂಸ್ಕಾರ ಕೊಡುವಂತ ಪೂಜ್ಯರು ಜಂಗಮ ಮೂರ್ತಿಗಳ ಅವಶ್ಯಕತೆ ಬಹಳ ಇದೆ. ನಮ್ಮ ಮಲ್ಲನಗೌಡರು ಹೇಳಿದ್ರು ಒಂದ್ ಸ್ವಲ್ಪ ಸ್ಪೀಡ್ ಇದಾರಂತೆ. ಇವತ್ತಿನ ಜಗತ್ತಿಗೆ ಸ್ವಲ್ಪ ಸ್ಪೀಡ್ ಇದ್ದವರು ಬೇಕೇನೋ ಅಂತ ನಮಗೆ ಅನಿಸ್ತದೆ. ಯಾಕಂದ್ರೆ ನಾನು ಸುಮಾರು ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಜೊತೆಗೆ ನಾನು ಅವ್ರ ಜೊತೆ ಚಿಕ್ಕವನಿದ್ದಾಗನೂ ಇದ್ದೆ. ಸಣ್ಣವನಿದ್ದ ನನಗೆ 2-3 ಸಲ ಅವ್ರು ಕಿವಿ ಹಿಡ್ತಿದ್ರು. ಅವರ ಒಂದು ಅದಮ್ಯ ಪ್ರೀತಿ, ಅವರ ಒಂದು ಕಳಕಳಿ, ಆ ಬಸವ ತತ್ವದ ಯಾತ್ರೆಯನ್ನ 0ಯಿಂದ ಆರಂಭ ಆಯ್ತು ನೋಡ್ರಿ. ಅವಾಗ ಕಾಲ್ನಡಿಗೆಯಿಂದ ಆರಂಭ ಮಾಡ್ತಾರೆ. ಇವತ್ತು ನಾಡಿನಾದ್ಯಂತ ಎಲ್ಲಾದ್ರೂ ಬಸವಣ್ಣವ್ರ ಬಗ್ಗೆ ಏನಾದ್ರೂ ಅಧಿಕೃತವಾಗಿ ಚೆನ್ನಾಗಿ ಮಾತಾಡ್ತಾರಂದ್ರೆ ಯಾವುದೋ ಮೂಲೆಯಿಂದ ಅವರ ಪ್ರಭಾವ ಅವ್ರ ಮೇಲೆ ಇರ್ತದೆ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಅಂತ ಪೂಜ್ಯರ ಕ್ಷೇತ್ರ ಇಲ್ಲಿ ಮನಗುಳಿಯಲ್ಲಿ ಈ ಮಠವನ್ನ ಕಟ್ಟಿದ್ದಾರೆ. ಪೂಜ್ಯರು ನಾನು ಬಹಳ ವರ್ಷ ಹಿಂದೆ ಒಂದ್ಸಲ ಇಲ್ಲಿ ಜೇನು ಕೃಷಿಯನ್ನ ಮಾಡ್ತಿದ್ರು. ಅವರು ಜೇನು ಕೃಷಿಯನ್ನು ಮಾಡುವಾಗ ನಾ ಬಂದಿದ್ದೇನೆ. ನಾನು ಆ ಜೇನಿನ ಡಬ್ಬಿ ತಗೊಂಡು ಹೋಗ್ಬೇಕಂತ. ಅವ್ರ ರೇಟ್ ಸುಮಾರು ಸ್ವಲ್ಪ ಹೆಚ್ಚು ಹೇಳಿದ್ರು. ನಾನು ಕಡಿಮೆ ಬೇಡಿದೆ, ಕೊಡ್ಲೇ ಇಲ್ಲ ಅವರು. ಸ್ವಲ್ಪ ಅವರು ಬಹಳ ಸ್ಟ್ರಿಕ್ಟ್ ಆಗಿದ್ರು. ನಾ ಏನಪ್ಪ ಇವ್ರು ಹಿಂಗೆ ಅದಾರ, ಆದ್ರೆ ಆಗ್ಲೇ ಅವರು ಒಂದು ಸಾಧಕರ ತರ ಇದ್ರು. ಆದ್ರೆ ನನಗೆ ಏನ್ ಆಶ್ಚರ್ಯ ಅಂದ್ರೆ ಬಿಳಿ ಬಟ್ಟೆ ಹಾಕೊಂಡು ಕೈಯಲ್ಲಿ ರುದ್ರಾಕ್ಷಿ ಇತ್ತು, ಬಿಳಿ ಬಟ್ಟೆ, ಸಂಪೂರ್ಣ ಒಂದು ರೀತಿಯ ಸಾಧನಾ ಪಥದಲ್ಲಿದ್ರು. ನಾಂದೆ ಇವರು ಸಾಧಕರ ತರ ಕಾಣ್ತಾರೆ. ಹೀಗೆಲ್ಲ ನಾನು ವಿಚಾರ ಮಾಡ್ತಾ ಹೋದೆ. ನಂತರ ಅವರು ಈ ಮಠವನ್ನ ಕಟ್ಟಿದಾಗ ಅವರ ಅದಮ್ಯ ಆಸೆ, ಬಸವ ತತ್ವದ ಪ್ರಚಾರದ ಒಂದು ಅಭೀಪ್ಸೆ ಬಹಳ ಇದೆ ರೀ. ಯಾವುದೇ ಹಂತದಲ್ಲಿ ಅವರು ಮಾಡುವ ಕಾರ್ಯಕ್ರಮಗಳು, ಒಂದು ಮದುವೆ ಇರ್ಲಿ, ಒಂದು ಲಿಂಗೈಕ್ಯ ಸಂಸ್ಕಾರ ಇರ್ಲಿ, ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡ್ತಾರೆ. ಇವತ್ತಿನ ದಿನ ಬಿಜಾಪುರ ಜಿಲ್ಲೆಯಲ್ಲಿ ನನಗನಿಸ್ತದ ಒಂದು ದಿನ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಠವಾಗಿ ಬಸವ ತತ್ವದ ಒಂದು ಪ್ರಚಾರ ಕೇಂದ್ರವಾಗಿ ಈ ಮಠ ಬೆಳೀತದೆ ಅನ್ನೋ ಒಂದು ಆಸೆ ನಮ್ದಿದೆ. ಯಾಕಂದ್ರೆ ಅವರು ಮಾಡುವ ಹಲವಾರು ಕಾರ್ಯಗಳು ಅಷ್ಟೇ ಅಧಿಕೃತವಾಗಿ, ಅಷ್ಟೇ ವ್ಯವಸ್ಥಿತವಾಗಿ, ಅಚ್ಚುಕಟ್ಟಾಗಿ, ತತ್ವಬದ್ಧವಾಗಿ ಮಾಡ್ತಾ ಇದ್ದಾರೆ. ಅಂತವರಿಗೆ ನಾವೆಲ್ಲರೂ ಹೆಚ್ಚು ಅವರಿಗೆ ಸಹಕಾರವನ್ನ ಕೊಟ್ಟು ಈ ಬಸವ ತತ್ವದ ಈ ಒಂದು ಯಾತ್ರೆಗೆ ಅವರನ್ನ ನಾವು ಹೆಚ್ಚು ಇನ್ವಾಲ್ವ್ ಮಾಡೋಣ ಅಂತ ಹೇಳ್ತಾ, ಪೂಜ್ಯರು ಈಗ ಮೊದಲಿಗೆ ಪೂಜ್ಯರಾದಂತ ವೀರದೀಶಾನಂದ ಸ್ವಾಮೀಜಿಯವರೇ ತಮ್ಮ ಅನುಭವಗಳನ್ನ ಹಂಚಿಕೊಳ್ಬೇಕೆಂದು ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊರೆದು ಭಕ್ತೇ ಎಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ನಮೋ ನಮಃ. ವಿಶ್ವಗುರು ಬಸವಣ್ಣನವರನ್ನು, ಬಸವಾದಿ ಸಕಲ ಶಿವಶರಣರನ್ನು ಎನ್ನ ಹನುಮನದಲ್ಲಿ ನೆನೆಸಿಕೊಂಡು ಪ್ರವಚನ ಪಿತಾಮಹರು ಲಿಂಗಾನಂದ ಪೂಜ್ಯರನ್ನೊಳಗೊಂಡಂತ ನಾಡಿನ ಎಲ್ಲ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಇಂದಿನ ಅನುಷ್ಠಾನ ಮಂಗಲದ ಈ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಸನ್ನಿಧಾನವನ್ನು ಕರುಣಿಸಿದ ಇಲ್ಕಲ್ ಮಠದ ಆಗಮಿಸಿದಂಥ ಗುರು ಮಹಾಂತ ಅಪ್ಪಗಳ ಜಂಗಮಪಾದಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಮನಗುಂಡಿ ಧಾರವಾಡದಿಂದ ಆಗಮಿಸಿದಂತಹ ಭವರೋಗ ವೈದ್ಯರು,
ವೈದ್ಯ ಸಂಗಣ್ಣ ಆಶ್ರಮದ ಪೂಜ್ಯ ಗುರುಗಳು ಲಿಂಗಾನಂದ ಅಪ್ಪ ಅವರ ಕರ ಸಂಜಾತಕರು ಆದಂತಹ ಡಾಕ್ಟರ್ ಬಸವಾನಂದ ಪೂಜ್ಯರ ಜಂಗಮ ಪಾದಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ನಮ್ಮ ವಿಜಯಪುರ ಜಿಲ್ಲೆಯ ಈಗ ಪ್ರಸ್ತುತ ಇಂಗ್ಲೇಶ್ವರ ಅಪ್ಪಗಳ ನಂತರ ಈಗ ಹಿರಿಯ ಪೂಜ್ಯರು, ಬಸವ ತತ್ವದ ಹಿರಿಯ ಪೂಜ್ಯರು ಅಂದ್ರೆ ಮಶಿಬನಾಳ ಪೂಜ್ಯರ ಜಂಗಮ ಪಾದಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ಓಂ ಶಾಂತಿ ಇದರಿಂದ ಬಂದು ಆಗಮಿಸಿದಂಥ ಆಲ್ಮೇಲ್ ಸೆಂಟ್ರದ ಮುಖ್ಯಸ್ಥರಾದ ರೇಣುಕಾ ಅಕ್ಕವರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ಜಗದ್ಗುರು ರೇವಣ ಸಿದ್ದೇಶ್ವರರ ವಂಶಸ್ಥರಾದಂತಹ ಶರಭಾಯಿ ಅಪ್ಪಗಳ ಜಂಗಮ ಪಾದಗಳಲ್ಲಿ ಶರಣಾರ್ಥಿ ಹೇಳ್ತಾ, ಲಿಂಗಾಯತ ಮಹಾಮಠ ಹಿಕ್ಕನಗುತ್ತಿಯ ಅಪ್ಪಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ಸಿರುಗುಪ್ಪಿ ಅಪ್ಪ ಪರಮ ಪೂಜ್ಯರು ವೇದಿಕೆ ಮೇಲೆ ಬರಲಿ. ಅಲ್ಲಿಂದ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದಂಥ ವಿಜಯಪುರ ಜಿಲ್ಲಾಧ್ಯಕ್ಷರು ಹರ್ನಾಳ್ ಬಸನಗೌಡರು ವೇದಿಕೆ ಮೇಲೆ ಬರು ದಯಮಾಡಿ ಸರ್. ಹೌದ್ರಿ. ಬಸವಾನಂದ ಅಪ್ಪ ಅವರು ಬೆಳ್ಳೇರಿ ಬಸವಾನಂದ ಅಪ್ಪ ಅವರು ಬಂದಾರ, ಅವರ ಪಾದಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಇದೀಗ ಆಗಮಿಸಿದಂಥ ಸಿರುಗುಪ್ಪಿಯ ಪರಮ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷರು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದಂತಹ ರೇವಣ ಸಿದ್ದ ಮಣೂರವರು ಅವ್ರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಮನುಗುಳಿ ಹಿರಿಯರು ಪ್ರಮುಖರು ಆದಂತಹ ಮಲ್ಲನಗೌಡರು ಪಾಟೀಲ್ರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಜಿಲ್ಲೆಯ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ತಾಯಿ ಹೃದಯವಂತರು ಕರುಣಾಮಯರು ಆದಂತಹ ಹರ್ನಾಳ್ ಬಸನಗೌಡರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಅದೇ ತೆರನಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ಹೆತ್ತ ತಾಯಿ ಶರಣಮ್ಮ ತಾಯಿಯರಲ್ಲಿ ಪಾದಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಬಹಳಷ್ಟು ದೂರದಿಂದ ಬಂದಾರ ಎಲ್ಲರೂ ಶರಣರು ಸಂತರು. ನಮ್ಮ ಕಣ್ಣೂರು ಬಂದಾರ ಪತ್ರಕರ್ತರು, ನಮಗೆ ಇಂದುದರಪ್ಪ ಅವರು ಚಿರಂಜೀವಿ ಚಂದ್ರಶೇಖರ್ ಅವರು ಬಂದಾರ, ಗಡಿ ಸೋಮನಾಳದ ಹಿರೇಮಠದ ಪರಮ ಪೂಜ್ಯರವರು ಅಪ್ಪ ಅವರು. ಅದು ಹಿರೇಮಠ ಇದ್ರು ಬಸವ ತತ್ವದ ಗಟ್ಟಿ ಮಠ ಅದು ಗಡಿ ಸೋಮನಾಳದ, ಆ ಮಠದ ಪೂಜ್ಯರು ಚಂದ್ರಶೇಖರ್ ಅಪ್ಪ ಅವರು ಬಂದಾರ. ಆಮೇಲೆ ನಮ್ಮ ಇಲ್ಲ ಕೊಜ್ಜನವಾಡಿಯಿಂದ ಬಂದಾರ, ವಿ ಎಂ ಪಟ್ನಿ ಶೆಟ್ಟಿ ಅವ್ರು ಬಂದಾರ, ನಂದ್ಯಾಳ ಗೌಡ್ರು ಬಂದಾರ, ಅಲ್ಲಿಂದ ಸೌದಿ ನಮ್ಮ ಮಲ್ಲಣ್ಣ ಟಕ್ಕಿಯವರು ಅಥಣಿಯ ಕಂಪ್ನಿ ಇವೆಲ್ಲ ಬಂದಾರ. ಭಾಳಷ್ಟು ದೂರದಿಂದ ಮಂಗಳೂರಿಂದ ಮುರುಗೇಶ್ ಅವ್ರು ಬಂದಾರ. ಮಂಗಳೂರು ಎಲ್ಲಿ 700 ಕಿಲೋಮೀಟ್ರ್. ಪಿ ಎಂ ಬುದ್ಧಿಯಿಂದ ನಮ್ಮ ಮಠದ ಭಕ್ತರು ಎಲ್ಲ ಬಂದಾರ, ಇಲ್ಕಲ್ ಮಠದ ಮಹಂತ ಮಠದ ಭಕ್ತರೆಲ್ಲ ಬಂದಾರ. ಆ ಬಳಗಕ್ಕೆ ಊರನ್ನೆಲ್ಲ ಹಿರಿಯರು ಬಂದಾರ, ಹಡಪದವರು ಬಾಗೇಡಿ ಅಪ್ಪ ಅವ್ರು ಬಂದಾರ. ಹಂಗೆ ಏನು ಆಮೇಲೆ ತಮಗೆಲ್ಲರಿಗೂ ಶರಣಾರ್ಥಿಗಳು. ಮತ್ತು ನನಗೆ ಪ್ರತಿ ದಿವಸ ನಾನು ದೀಕ್ಷಾ ಆದಮೇಲೆ ನಾವು ಭಾಳ ತ್ರಾಸಾಯ್ತು ಪ್ರಸಾದದ್ದು. ನನಗೆ ಅಜ್ಜಿ ಬಂದಾಳ, ಈ ಹಡಪದ ಅಜ್ಜಿ ಈರಮ್ಮ ಅಜ್ಜಿ 81 ವರ್ಷ ಆಕಿ. 3 ವರ್ಷ ಆಯ್ತು ಇಲ್ಲಿ ಬಂದಿದ್ದು. ಅದು ಲಿಂಗಜೀವಿ, ಇಲ್ಲಿ ಪಾದೋದಕ ಇಲ್ಲಾರ್ದೆ ಒಂದು ಹನಿ ಬಾಯ ನೀರು ಹಾಕೊಳ್ಳ ಎದ್ದು ನಿಂತಿರೋ ಪಾದೋದಕ ಇಲ್ಲಾರ್ದೇನೆ ಒಂದು ಹನಿ ನೀರು ಬಾಯ ಹಾಕೊಳ್ಳಲ್ಲ ಅಂತ ಅಜ್ಜಿ 3 ವರ್ಷದಿಂದ ನನಗೆ ಪ್ರಸಾದ ಮಾಡಿಕೊಡ್ತಾಳ. ಬಡ್ಗಿ ಹಿಡ್ಕೊಂಡು ಹಿಂಗೆ ಅಡಿಗಾಡ್ಕೋತಿರ್ತಾಳ. ಎಷ್ಟು ಭಯ ಭಕ್ತಿಯಿಂದ ನನ್ನ ಹೆತ್ತ ಮಗ ತಿಳ್ಕೊಂಡು ಭಕ್ತಿಯಿಂದ ಅಷ್ಟೊಂದು ಸೇವೆ ಮಾಡ್ತಾಳೆ ಅಜ್ಜಿಯಲ್ಲಿ ಶರಣಾರ್ಥಿಗಳು. ಲಿಂಗಮ್ಮ ಅಮ್ಮವ್ರು ಬಂದಾರ, ಎಲ್ಲಿ ಅವರು ಗದಗ ಜಿಲ್ಲೆ. ಆ ತಾಯಿಯವರು ಇಲ್ಲೇ ಮಠದಲ್ಲಿ ಸೇವೆ ಮಾಡ್ಕೋತದಾರ ಆ ತಾಯಿಯವರು. ಹಾಗೆ ಎಲ್ಲರೂ ಸೇವೆ ಅಂತ ಯಾರು ಹಳ್ಳಿ ಡಾಕ್ಟ್ರು ಶರಣು ಅವರು, ಯಾರ ಹೆಸರು ಬಿಟ್ಟು ನೋಡ್ರಿ ಎಲ್ಲರಿಗೂ ಶರಣಾರ್ಥಿ. ಯಾಕಂದ್ರೆ ನಿಮ್ಮೆಲ್ಲರ ಹೆಸರುಗಳು ನನ್ನ ಮನಸ್ಸಿನಾಗ ಅದಾವ. ಯಾಕಂದ್ರೆ ನನ್ನ ಮನಸ್ಸಿನಾಗ ಅದ ಅಂತೇಳಿ ನೀವು ಇಷ್ಟು ದೂರ ಬಂದಿರಿ. ನಮ್ಮ ಕಿಲಾರ್ ಹಟ್ಟಿಗೌಡ್ರು ಬಂದಾರ. ಕಿಲಾರ್ ಹಟ್ಟಿಗೌಡ್ರು ಅವರು ಆ ಊರು ಗೌಡ್ರು. ಆ ಊರು ಗೌಡ್ರು ಸುಮ್ಮನೆ ಸಾಮಾನ್ಯ ಗೌಡ್ರಲ್ಲ. ಅವ್ರು ಊರು ಹೆಚ್ಚಿದ 4 ಎಕರೆ ಅದ ಹೊಲ. ಊರು ಹೆಚ್ಚಿದ ಹೊಲದಾಗ 2 ಎಕರೆ ಮಠಕ್ಕೆ ಕೊಟ್ಟಾರ್ರಿ ಅಪ್ಪ ಅವ್ರೆ. ಆಮೇಲೆ 2 ಎಕರೆ ಸಾಲಿ ಕೊಟ್ಟಾರ. ಕಿಲಾರ್ ಹಟ್ಟಿಗೌಡ್ರು ಬಂದಾರ ಅವರು. ಹಂಗೆ ಅದಕ್ಕೆ ಯಾರ್ದ್ರ ಹೆಸರು ಬಿಟ್ಟಿದ್ರೆ ಕ್ಷಮಾ ಮಾಡ್ರಿ. ಎಲ್ಲರಲ್ಲೂ ಶರಣಾರ್ಥಿಗಳು. 108 ದಿನ ನಾನು ದೀಕ್ಷಾ ಆದಮೇಲೆ ಒಂದು 21 ದಿವಸ ಅನುಷ್ಠಾನ ಮಾಡಿದ್ದೆ. ಮಾಡಿದಾಗ ಮಜಾ ಅನ್ನಿಸ್ತದೆ.
ಫಸ್ಟಿಗೆ ಒಂದು 3 ದಿವ್ಸಕ್ಕೆ ಕಷ್ಟ ಆಯಿತು. ಆಮೇಲೆ 21 ದಿವಸ ಆದ್ಮೇಲೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡೋಕು ಅಂತ ಅನಿಸಿತ್ತು. ಆದರೆ ಯಾವಾಗ ಮಾಡೋದು ಅನ್ಕೋತೇ ಇದ್ದೆ. ಅದು ಟೈಮ್ ಕೂಡಿ ಬಂದಿದ್ದಿಲ್ಲ. ಅದಕ್ಕೆ ಈ ಬಸವ ಸಂಸ್ಕೃತಿ ಅಭಿಯಾನ ಮುಗಿಸ್ಕೊಂಡು ಬಂದೇವಿ. 1 ತಿಂಗಳೆಲ್ಲ ನಾಡಿನ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಬಂದು, ಆಮೇಲೆ 6ನೇ ತಾರೀಕಿಗೆ ಅದು ಬೆಂಗಳೂರಿನಲ್ಲಿ 5ನೇ ತಾರೀಕಿಗೆ ಕಾರ್ಯಕ್ರಮ ಮುಗಿತು. 6ನೇ ತಾರೀಕಿಗೆ ಮನುಗಳಿಗೆ ಬಂದೆವು. ಬಂದ ತಕ್ಷಣ ವಿಚಾರ ಮಾಡಿದೆ, ಈಗ ನನಗೊಂದು 15-20 ದಿವಸ ಯಾವ ಕಾರ್ಯಕ್ರಮ ಇಲ್ಲ, ಅದಕ್ಕೆ ಈಗ ಮುಗ್ಕೊಂಡ್ಬಿಡು ಈ ಕಾರ್ಯಕ್ರಮ. ಏನು ಮಾಡೋದು? 108 ದಿವಸ ಮಾಡೋದು ಇದನ್ನು ಅನುಷ್ಠಾನ. 108 ದಿವಸ ಎದರ ಸಲಹೆ ಮಾಡೋದು? ನಾ ಮಾಡಿದ ಅನುಷ್ಠಾನ ಎದರ ಸಲಹೆಗೆ ಅಂದ್ರೆ, ಒಂದು ನನಗೀಗ 47-48 ವಯಸ್ಸು ಚಲೋ ಇರ್ಬೇಕು ನನಗೆ. ಅದಕ್ಕೆ ನನ್ನ ಆರೋಗ್ಯ ಸುಧಾರಣೆ ಆಗಬೇಕು. ಇದು ಅನುಷ್ಠಾನ ಅಂದ್ರೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದಲ್ಲ, ಆರೋಗ್ಯ ಸುಧಾರಣೆ ಮಾಡ್ಕೊಳಕ್ಕೆ. ಆರೋಗ್ಯ ಸುಧಾರಣೆ ಆಗಬೇಕು, ನನಗೆ ಏಕಾಂತ ಸಾಧನೆ ಆಗಬೇಕು, ಶಿವಯೋಗ ಸಿದ್ಧಿ ಆಗಬೇಕು, ಆಮೇಲೆ ಅಧ್ಯಯನ ಮಾಡೋಕ್ಕೆ ಸಮಯ ಸಿಗಬೇಕು. ಈ ಮಾತು ಬೆಳ್ಳಿ, ಮೌನ ಬಂಗಾರ ಥರ. ಮಾತಿನಿಂದನೇ ಎಲ್ಲ ಕೆಡು ಜಗತ್ತಿನಾಗ. ಅದಕ್ಕೆ ಸ್ವಲ್ಪ ಮೌನನೂ ಇರಬೇಕು. ಇದನ್ನೆಲ್ಲ ಅಳವಡಿಸ್ಕೊಂಡು ನಾನು 108 ದಿನಗಳ ಮೌನ ಅನುಷ್ಠಾನ ಮಾಡಬೇಕಂತ ಸಂಕಲ್ಪ ಮಾಡಿ ಅಕ್ಟೋಬರ್ 8ಕ್ಕೆ ಆರಂಭ ಮಾಡಿದೆ. ಆರಂಭ ಮಾಡಿದ ಮೇಲೆ ಮತ್ತು ಮೌನ ಅನುಷ್ಠಾನ ಎಲ್ಲ ಸುಮ್ಮನೆ ಒಂದು ಕಡೆ ಕುಂದಿರ್ತಾ ಅನ್ನೋತಿಲ್ಲ, ಹಾಗಿಲ್ಲ. ನನ್ನ ಮೌನ ಅನುಷ್ಠಾನ ನಾನು ಮಾಡಿದ್ದು ಯಾವ ಥರಪ್ಪ ಅಂತಂದ್ರೆ, ಬೆಳಗ್ಗೆ ಪ್ರತಿ ದಿವಸನೂ ಒಂದು ದಿವಸನೂ ತಪ್ಪಲಾರ್ತೀನಿ 4 ಗಂಟೆಗೆ ಏಳೋದು. ಆಮೇಲೆ 5:30 ಗಂಟೆಗೆಲ್ಲ ಪೂಜೆ ಕೂತ್ಕೊಂಡ್ಬಿಡ್ತಿದ್ದೆ. ಎಲ್ಲ ಮುಗಿಸ್ಕೊಂಡು ಪೂಜೆ ಕೂತ್ಕೊಂಡ್ರೆ 8:30 ಪೂಜೆ ಮುಗಿಸ್ಕೋದು. ಇಷ್ಟಲಿಂಗ ಪೂಜೆ ಮುಗಿಸಿ 8:30ದಿಂದ ಮೊಳಕೆ ಕಾಳು ತಗೋತಿದ್ದೆ. ಒಂದು ಚಾದ ಕಪ್ಪಲೆ 1 ಕಪ್ ಕಾಳು ನೆನಕಿರ್ತಿದ್ದೆ. ಹೆಸರು, ಆಮೇಲೆ ಮೂಪಣಿ ಕಾಳು, ಅಲಸಂದಿ ಕಾಳು, ಇವು 3ರಾಗ ಒಂದು ಕಪ್ ನೆನಕಿಟ್ಟಿರ್ತಿದ್ದೆ. ಅದಕ್ಕೂ ತೊಗೊಳೋದು, ಆ ಕಾಳು ತೊಗೊಳೋದು. ಆಮೇಲೆ ಕಾಳು ತೊಗೊಂಡು ಮುಗಿಸಿದ್ಮೇಲೆ 9 ಗಂಟೆ 10 ನಿಮಿಷಕ್ಕೆ 15 ನಿಮಿಷ ಹೊರ ಬರೋಣ. ಮತ್ತೇನಿಲ್ಲ, 2 ಗಂಟೆ ಕೆಲಸ ಮಾಡ್ತಿದ್ದೆ. 2 ಗಂಟೆ ಒಳಗೊಂದು 3 ಗಂಟೆ ಕೆಲಸ ಮಾಡೋದು ತೋಟದಾಗ. ನಮ್ಮ ಅಜ್ಜಿ ನನಗೆ, ಏಪ್ಪ ಸುಮ್ಮ ಕುಂದ್ರಿ ಅಪ್ಪ, ಊಟ ಮಾಡೋಲ್ಲ ಏನು ಮಾಡೋಲ್ಲ. ಇಲ್ಲ ಅಜ್ಜಿ, ಕಾಯಕ ಮಾಡಬೇಕು. ನಾವು ನಮ್ಮ ಶರಣರೆಲ್ಲ ಕಾಯಕ ಮಾಡ್ಕೊತ ಬಂದವ್ರದಾರ, ನಾ ಮಾಡ್ಲಿಕ್ಕೆ ಹೆಂಗೆ ಕಾಯಕ 2 ಗಂಟೆ ಕೆಲಸ ಮಾಡ್ತಿದ್ದೆ. ಮಾಡಿ ಮುಗಿಸೋಬಂದು ಅಧ್ಯಯನ ಮಾಡೋದು. ಅದು ಆದ್ಮೇಲೆ 1 ಗಂಟೆ 1:30 ಗಂಟೆ ಮತ್ತೆ ಸ್ನಾನಕ್ಕೆ ಹೋಗೋದು. ಸ್ನಾನ ಪೂಜೆ ಮುಗಿಸಿ ಅವಾಗ ತರಕಾರಿ ತೊಗೋತಿದ್ದೆ ರೀ. ಗಜ್ರಿ, ಸೌತೆಕಾಯಿ, ಅಲ್ಲಿ ಮೆಂತೆ ಪಲ್ಯ, ಆಮೇಲೆ ಹಣ್ಣು. ಯಾರೇ ನಾವು ಇದೇ ಬೇಕು ಅಂತ ಎಂದೂ ಕೇಳಿಲ್ಲ. ಯಾರೇ ಸೇಬು ಹಣ್ಣು, ಬಾಳೆಹಣ್ಣು ಯಾರು ತಂದು ಕೊಟ್ಟಿದ್ದು ಮಾತ್ರ ತೊಗೋತಿದ್ದೆ. ಅದು ತಂದು ಕೊಟ್ಟಿದ್ದು ಇಟ್ಕೊಂಡು 4-6 ದಿವಸಗಳಲ್ಲಿ ಹಿಂಗೆ ಹಣ್ಣು ತೊಗೋತಿದ್ದೆ. ಆಮೇಲೆ ಅದು ಮುಗಿಸಿದ ತಕ್ಷಣ ವಿಶ್ರಾಂತಿ ಮಾಡ್ತಿದ್ದೆ. 1 ಗಂಟೆ ವಿಶ್ರಾಂತಿ ಮಾಡೋದು. ಆ ವಿಶ್ರಾಂತಿ ಮುಗಿತಲು ಎದ್ದು ಅಧ್ಯಯನ ಪ್ರಾರಂಭ ಮಾಡೋದು. ಅಧ್ಯಯನ ಪ್ರಾರಂಭ ಮಾಡೋದು ಎಲ್ತಕ್ಕಪ್ಪ ಅಂದ್ರೆ, ಹೊಳ್ಳಿ 7 ಗಂಟೆ 6:30-7 ಗಂಟೆ ತನಕ ಅಂದ್ರೆ ಪೂರ್ಣ ಓದಕ್ಕೆ ಬರ್ಲಕ್ಕೆ ಆಗಲಾರ್ದಂಗೆ ಅಷ್ಟು ಕತ್ಲಾಗುತ್ತೆ ಅಧ್ಯಯನ ಮಾಡೋದು. ಮುಗಿಸಿ ಮತ್ತೆ ಸ್ನಾನ ಪೂಜೆ, ಆಮೇಲೆ ರಾತ್ರಿ ಮಲಗುವ 1 ಗ್ಲಾಸ್ ಹಾಲು ತೋತೆ. ಇದು ನನ್ನ ಆಹಾರ ಪದ್ಧತಿ ಮತ್ತು ನನ್ನ ದಿನಚರಿ ಆಗಿದೆ. ಇಷ್ಟೊಂದು ನೆಮ್ಮದಿ, ಇಷ್ಟೊಂದು ಆನಂದದಾಯಕ ಆಗಿತ್ತಲ್ಲ ಇದು. ನನಗೆ ಹೊಟ್ಟೆ ದಣವೇ ಅನ್ನಿಸ್ಲಿಲ್ಲ. ಆದರೆ ಕೆಲಸ ಒತ್ತಡ ಒಂದು ಸ್ವಲ್ಪ ಹೆಚ್ಚಾದಾಗ ದಣು ಅನಿಸ್ತಿತ್ತು. ಅಲ್ಲೇ ಗಿಡ ತಳ ಸ್ವಲ್ಪ ಕುಂದಿರ್ತಿದ್ದೆ. ಆಮೇಲೆ ಸ್ವಲ್ಪ ಜೋಲಿ ಹೋದಂಗೆ ಆಗೋದು, ಇದು ಆಗೋದು. ಮತ್ತೆ ಯಾರೇ ಇಲ್ಲ, ಸುಮ್ಮನೆ ಯಾರು ಹೇಳಿ ಮತ್ತೆ ಬೇಜಾರು ಮಾಡ್ಕೋತಾರೆ. ಸುಮ್ಮನೆ ಒಂದು ಕಡೆ ಮತ್ತೆ ರೆಸ್ಟ್ ಮಾಡಿ ಮತ್ತೆ ಆರಾಮ. ಈ ಥರ ನಾನು ಮೌನ ಅನುಷ್ಠಾನವನ್ನು ಮಾಡೀನಿ. ಈ ಮೌನ ಅನುಷ್ಠಾನ ಭಾಳ ದೊಡ್ಡದೈತ್ರಿ ಅಪ್ಪ ಅವ್ರೆ. ಅಕಸ್ಮಾತ್ ನೋಡ್ರಿ, ಲಿಂಗೈನ ಕೃಪೆ ನನ್ನ ಮ್ಯಾಲೆ ಎಷ್ಟೈತಿಪ್ಪ ಅಂತಂದ್ರೆ, ನಾನು ಮೌನ ಅನುಷ್ಠಾನ ಮಾಡಲಿಲ್ಲ ಅಂದ್ರೆ, ಅಕಸ್ಮಾತ್ ಈ 108 ದಿವಸ ಮಾಡಲಿಲ್ಲ ಅಂದ್ರೆ, 108 ದಿವಸ ಇದೇನು ಈ ಸಂದರ್ಭ ಏನೈತಲ್ಲ, ಈ ಸಮಯ ಏನೈತಲ್ಲ 3.5 ತಿಂಗಳು, ಇಡೀ ನಮ್ಮ ಬಸವ ತತ್ವಕ್ಕೆ ಭಾಳ ಒಂದು ಕಳಂಕ ಬರುವಂಥ ಸಂದರ್ಭ ಇತ್ತು. ಅಕಸ್ಮಾತ್ ನಾನು ಮೌನದಾಗ ಇರ್ಲಿಕ್ಕಂದ್ರೆ ಮತ್ತದು ಏನೋ ಎಷ್ಟು ಸ್ಪ್ರೆಡ್ ಆಗಿತ್ತು, ಮತ್ತೇನೇನೋ ಗದ್ದಲಾಗಿತ್ತು ಹಾಕಿತ್ತು. ಅದು ಹೆಂಗಿಂತವೋ ಎಲ್ಲ ಅಪವಾದಗಳು ಬಂದು, ನ್ಯೂನ್ಯತೆಗಳು ಬಂದು, ಗೌಡ್ರದ್ದು ಎಲ್ಲ ಅದಕ್ಕೆಲ್ಲ ಒಟ್ಟು ಬಳಗ ಭಾಳ ಚೆನ್ನಾಗಿ. ಮತ್ತು ನಮ್ಮ ಮನಗೊಂಡಿ ಬಸವಾನಂದಪ್ಪ ಅವ್ರ ಪ್ರತಿಕ್ರಿಯೆ ಕೊಟ್ಟರು. ನಮ್ಮ ಹರ್ನಾಳ್ ಬಸನಗೌಡರು ಅದಕ್ಕೆಲ್ಲ ಇದು ಮಾಡೋಕ್ಕೆ ಆ್ಯಕ್ಷನ್ ಮಾಡಿದರು. ಏನೇನೋ ಹಾಕೋತ ಬಂದು ಅದು ಪೂರ್ಣ ಶಾಂತ ಆಗಿ ಹೋಯ್ತು. ಏನಿದು ರಾಡ್ ಎದ್ದಿತ್ತಲ್ಲ, ಈ ಬಸವ ತತ್ವದ ಕುರಿತು ವಿರೋಧವಾದಂಥ ರಾಡ್ ಎದ್ದಿತ್ತಲ್ಲ ಬುದ್ಧಿ, ಆ ಎಲ್ಲ ರ್ಯಾಡ್ ಶಾಂತ ಆಯ್ತು. ನಮ್ಮ ಬಾಗೇವಾಡಿ ಒಳಗೆ ದೊಡ್ಡ ಪ್ರಮಾಣ ಸ್ಟ್ರೈಕ್ ಮಾಡಿ ಸುಟ್ಟು ಬಿಟ್ರು ಎಲ್ಲ ಫೋಟೋದು ನಮ್ಮ ಬಸವನಪ್ಪ ಅವರದು. ಅದಕ್ಕೆ ಅಕಸ್ಮಾತ್ ಮೌನದಾಗ ಇರ್ಲಿಲ್ಲ ಅಂದ್ರೆ ಅದು ಇನ್ನೂ ಭಾಳ ದೀರ್ಘಕ್ಕೆ ಹೊಕ್ಕಿತ್ತು ಅನ್ನಿಸ್ತೈತಿ. ಅದಕ್ಕೆ ಬಸವಣ್ಣನ ಕೃಪೆ ನಾನು ಹಿಡ್ಕೊಂಡು ಒಂದು ಕಡೆ ಹತ್ತೆ ಕುಂದಿರ್ಸಿತ್ತು ಅನ್ನಿಸ್ತೈತಿ. ಅದಕ್ಕೆ ಬಸವಣ್ಣನ ಕೃಪೆ ಅನ್ನೋದು ಭಾಳ ದೊಡ್ಡದೈತಿ. ಅದಕ್ಕೆ ನಾನು ಸದಾಕಾಲ ಬಸವ 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 ಅಂತಿದ್ದೆ.
ಅದಕ್ಕೆ ಬಸವಣ್ಣನ ಹೆಸರು ಯಾರು ತಗೋತಿರ್ಲ ನೀವು ಭಾಳ ಮಂದಿಗೆ ಇದ್ರಾಗ ಬಸವಣ್ಣವ್ರ ಹೆಸರಿನ ಬಗ್ಗೆ ಬಸವ ನಾಮಸ್ಮರಣೆ ಬಗ್ಗೆ ನಿಮ್ಗೆ ಏನ್ರ ಇದು ಇತ್ತು ಕೊರತೆ ಇತ್ತಂದ್ರೆ ನಿಮಗೆ ಯಾವಾಗ ಕಷ್ಟ ಬರ್ತೈತಲ್ಲ ಅವಾಗ ನಾ ಹೇಳಿದ ಮಾತು ನೆನಪು ಮಾಡ್ಕೊರಿ ಮನುಗಳು ಅಪ್ಪ ಹೇಳಿದ್ದ ಬಸವ ಬಸವ ಅಂದ್ರೆ ಕಷ್ಟ ಹೋಗ್ತೈತಿ ಹೇಳೋಣ ಅಕ್ಕೈತಿ ಅಲ್ಲೋ ಅಂತ ನೀವು ನನ್ನ ಸ್ವಲ್ಪ ನೆನಪು ಮಾಡ್ಕೊಂಡು ಅನ್ರಿ ಅದಕ್ಕೆ ನಾ ಹೇಳಿದ ಮಂತ್ರ ಅನ್ರಿ ಸದ್ದ ಬಸವ 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 ಇದು ಮಹಾಮಂತ್ರ. ನೀವು ಇದನ್ನು ಸದಾಕಾಲ ಜಪ ಮಾಡ್ಕೋತೀರ್ರಿ. ಪರೀಕ್ಷೆ ಮಾಡ್ಬೇಕು, ಕಷ್ಟ ಬಂದಾಗ ಪರೀಕ್ಷೆ ಮಾಡ್ರಿ, ತನ್ನಷ್ಟು ತಾನೇ ಹೋಗಿ ಹೆಂಗೆ ಜೋರು ಎದ್ದಿರ್ತೈತಿ, ಆಮೇಲೆ ಮುಂದೆ 2 ನಿಮಿಷ ಹೆಂಗೆ ಬೈಲಕ್ಕ ನಂಗೆ ಕಷ್ಟಗಳು ಬೈಲಕ್ಕ. ಅಂಥ ಮಹಾಶಕ್ತಿ ಯಾವುದಂದ್ರೆ ಬಸವ ನಾಮಸ್ಮರಣೆ. ಆ ನಾಮಸ್ಮರಣೆ ಒಳಗೆ ಅಂಥ ಶಕ್ತಿ ಐತಿರ. ಆ ವ್ಯಕ್ತಿ ಬಸವಣ್ಣನವ್ರು ಹೆಂಗಿರ್ಬೇಕು, ಬಸವ ಅಂದ್ರೆ ಬೇರೆ ಅಲ್ಲ, ಶಿವ ಅಂದ್ರೆ ಬೇರೆ ಅಲ್ಲ, ಪರಮಾತ್ಮ ಅಂದ್ರೆ ಬೇರೆ ಅಲ್ಲ, ಬಸವಣ್ಣನವ್ರು ಬೇರೆ ಅಲ್ಲ. ಅದಕ್ಕೆ ಅವ್ರ ಬದುಕು ಅವ್ರ ಜೀವನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದನ್ನೆಲ್ಲ ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋದ್ರಿ? ಅವರು 800-900 ವರ್ಷ ಆಗಿ ಹೋಯ್ತು ಅಂದ್ರೆ ಅವ್ರು ತಾವು ಹೆಂಗೆ ಬದುಕಿದ್ರು, ನಾವು ಮುಂದಿನ ಸಮಾಜ ಹೆಂಗೆ ಬದುಕಬೇಕು ಅನ್ನೋದೆಲ್ಲ ಬರೆದಿಟ್ಟು ಹೋಗ್ಯಾರ, ವಚನಗಳ ರೂಪದಲ್ಲಿ ಬರೆದಿಟ್ಟು ಹೋಗ್ಯಾರ. ಅದಕ್ಕೆ ನಾವು ಯಾರೇ ಹೇಳಿದ್ರೆ ಯಾರು ಮಾತು ಕೇಳೋದಿಲ್ಲ. ಅದಕ್ಕೆ ಅವ್ರ ಕೈಗೆ ವಚನಗಳನ್ನು ಕೊಟ್ಬಿಡೋದು, ನೀವು ವಚನಗಳನ್ನ ಅಧ್ಯಯನ ಮಾಡ್ರಿ, ವಚನಗಳನ್ನ ಅಧ್ಯಯನ ಮಾಡ್ರಿ ಅಂತ ಅವರೇ ವಚನಗಳನ್ನ ಅಧ್ಯಯನ ಮಾಡಕತ್ತಾರ ಅಂದ್ರೆ ತಮ್ಗ ತಿಳಿಯಕ್ಕೆ ಚಲೋ ಆಗಿಬಿಡ್ತದೆ, ತಮ್ಗ ತಿಳಿಯಕ್ಕೆ ಚಲೋ ಆಗ್ತದೆ. ಅಂಥ ವಚನಗಳ ಪ್ರಸರಣವನ್ನು ನಾವೆಲ್ಲ ಈಗ ಮಾಡ್ಬೇಕಾಗೈತಿ. ವಚನಗಳ ಪ್ರಸರಣವನ್ನು ಮಾಡೋಣ. ಅವ್ರ ಬದುಕಿದಂತೆ ನಾವು ಬದುಕಬೇಕಾಗೈತಿ. ಮತ್ತು ನಮ್ಮ ರಾಷ್ಟ್ರೀಯ ಬಸವದಳ ಇಲ್ಲೇನು ಕೊರತೆ ಇಲ್ಲ. ಇದನ್ನು ಬಿಟ್ಟು ನಮ್ಮ ಜಾಗತಿಕ ಲಿಂಗಾಯತ್ ಮಹಾಸಮಾಜ ಕೊರತೆ, ಇನ್ನು ಬಿಟ್ಟು ಬೇರೆ ಏನು ಪ್ರಜ್ಞಾವಂತರು ಅನ್ನೋರು ಅದಾರಲ್ಲ, ಅಲ್ಲಿ ಭಕ್ತಿಯ ಕೊರತೆ ಆಗ್ತೈತಿ. ಬಸವಣ್ಣನವರ ಮುಖ್ಯವಾದಂಥ ಹೆಸರು ಅಂದ್ರೆ ಭಕ್ತಿ ಭಂಡಾರಿ. ಭಕ್ತಿ ಅಂದ್ರೆ ಪ್ರಜ್ಞೆ ಜಾಸ್ತಿ ಆಗ್ತೈತಿ, ಜ್ಞಾನ ಜಾಸ್ತಿ ಆಗ್ತೈತಿ, ಆದ್ರೆ ಭಕ್ತಿ ಕೊರತೆ ಆಗ್ತೈತಿ. ಯಾವ ಸ್ವಾಮಿಗಳು ಯಾವಿಗೆ ಹಾಕೋತೀರಿ, ಈ ರುದ್ರಾಕ್ಷಿ ಹಾಕೋತೀರಿ, ನೀವು ಕ್ಯಾವಿ ಹಾಕೋತೀರಿ, ಹಿಂಗೆ ಭಕ್ತಿ ಕಮ್ಮಿ ಆಗ್ತೈತಿ. ಅದಕ್ಕೆ ಬಸವಣ್ಣನವರು ಭಕ್ತಿ ಭಂಡಾರಿ ಅದಾರ. ಅದಕ್ಕೆ ನಾವೆಲ್ಲರೂ ಲಿಂಗ ಸಾಧನೆಯನ್ನು ಮಾಡಬೇಕು. ಯಾವ ಥರ ಲಿಂಗ ಸಾಧನೆಯನ್ನು ಮಾಡಬೇಕು ಅಂದ್ರೆ ನಮಗೆ ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರ ಹೇಳ್ಯಾರ, ಆ ಥರ ನಾವು ಲಿಂಗ ಸಾಧನೆಯನ್ನು ಮಾಡಬೇಕು. ಅದಕ್ಕೆ ಆ ವಚನ ಒಂದು ಸರ್ತಿ ಹೇಳ್ತೀನಿ, ಅದನ್ನೆಲ್ಲರೂ ಐತಿರಿ ನನ್ನ ಜೊತೆನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂಗೈ ಲಿಂಗದಲ್ಲಿ ಕಂಗಳು ನಟ್ಟು ಎವೆ ಹಳಚದೆ ಮನ ಕವಲಿಡದೆ ಚಿತ್ರದ ರೂಹಿನಂತೆ ಲಿಂಗವ ನೋಡಿ ನೋಡಿ ಕಂಗಳಲ್ಲಿ ಅಚ್ಚೊತ್ತಿ ಮನದಲ್ಲಿ ನೆನೆದು ನೆರೆವ ಲಿಂಗ ಸುಖ ಸಂಪನ್ನರನೆ ಲಿಂಗವೆಂಬೆನಯ್ಯ ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಎಲ್ಲಾರು ಕೊಳ್ಳ ಲಿಂಗದವು. ನಾವು ಲಿಂಗವನ್ನು ಬಿಟ್ಟು ಬೇರೆ ಪೂಜೆಯನ್ನು ಯಾವುದನ್ನು ಮಾಡಕೋಬೇಡ. ಒಂದನೇದ್ದು ಲಿಂಗ ಪೂಜೆ ಮಾಡಬೇಕು, ಎರಡನೇದ್ದು ಜಂಗಮ ಪೂಜೆ ಮಾಡಬೇಕು. ಜಂಗಮ ಅಂದ್ರೆ ಸಮಾಜ, ಲಿಂಗ ಅಂದ್ರೆ ದೇವರ. ಗುರು ಲಿಂಗ ಜಂಗಮ ಇದನ್ನು ಬಿಟ್ಟು ಬೇರೆ ಯಾವುದನ್ನು ಪೂಜೆ ಮಾಡೋದು ಪೂಜೆ ಮಾಡ್ಬೇಕು. ನಾವು ಲಿಂಗ ಪೂಜೆನ ಹೆಂಗೆ ಮಾಡಬೇಕಪ್ಪ ಅಂದ್ರೆ ಅಂಗೈ ಲಿಂಗದಲ್ಲಿ ಕಂಗಳು ನಟ್ಟು ಅಂದ್ರೆ ಒಳಗೆ ನಮ್ಮ ಕಣ್ಣೇನೋ ನೆಟ್ಟು ಎವೇ ಹಳಚದೆ, ಕಣ್ಣು ಹೊಟ್ಟೆ ಪಿಳ್ಕಸಾರಂಗೆ ಲಿಂಗ ನೋಡ್ಕೊತ್ಕೊಂಡ್ರು. ಎವೇ ಹಳಚದೆ ಅಲ್ಲಿನ ಎವೇ ಹಳಚದೆ ಮನ ಕವಲಿಡದೆ, ಮನಸ್ಸಿನೊಳಗೆ ಕವಲಿಡಬಾರ್ದು. ಕವಲಿಡ್ಬೇಕಂದ್ರೆ ಈ ಲಿಂಗ ನನಗೆ ಕೆಲಸ ಕೊಡ್ತೈತೆ ಇಲ್ಲೋ, ಇದು ದೇವ್ರ ಹೌದು ಅಲ್ಲೋ, ಕೊಳ್ಳ ಕಟ್ಕೊಂಡು ಲಿಂಗನೇ ದೇವ್ರ, ಅದನ್ನ ಬಿಟ್ಟು ಮತ್ತೆಲ್ಲಿ ಬೇರೆ ಕಡೆ ನೋಡಬಾರ್ದು. ದೇವ್ರು ಎಲ್ಲಿ ಅನ್ನೋದಕ್ಕೆ ಸ್ಪಷ್ಟವಾಗಿ ಅಲ್ಲವ ಪ್ರಭು ದೇವರು ಒಂದು ವಚನ ಹೇಳ್ಬಿಟ್ಟಾರ. ಭೂಮಧ್ಯದಲ್ಲಿದ್ದಾನೆಂದು ನಂಬದಿರು, ಹೃದಯ ಕಮಲದಲ್ಲಿದ್ದಾನೆಂದು ನಂಬದಿರು, ಸಹಸ್ರದಳದಲ್ಲಿದ್ದಾನೆಂದು ನಂಬದಿರು, ಶ್ರೀ ಗುರು ಕರುಣಿಸಿ ಕೊಟ್ಟ ಇಷ್ಟಲಿಂಗವೇ ದೇವರು ಕಾಣ ಗುಹೇಶ್ವರ. ಈ ನಂಬಿಕೆಯಲ್ಲಿ ಒಟ್ಟೆ ವ್ಯತ್ಯಾಸ ಲಿಂಗನೇ ದೇವರ, ಇದೇ ನನಗೆ ಕಾಯ್ತೈತಿ, ತಂದೆ ನೀನು ತಾಯಿ ನೀನು ಬಂದನು ಎಲ್ಲ ಇದೇ ಐತಿ, ನನಗೆ ಕಾಯ್ತೈತಿ ಅನ್ನಂಥ ಭಾವನೆ ಅಂತಂದ್ರೆ ಮನಸ್ಸು ಕೌಲಿಡ್ಲಾರ್ದಂಗೆ ಲಿಂಗವನ್ನು ನೋಡ್ಕೋತಿರ್ರಿ.
ಲಿಂಗವ ನೋಡಿ ನೋಡಿ ಹಂಗ ನೋಡುದ ನೋಡಿ ನೋಡಿ ಕಂಗಳಲ್ಲಿ ಅಚ್ಚೊತ್ತಿ ಕಂಗಳನೊಳಗ ನಮ್ಮ ಕಣ್ಣಿನೊಳಗೆ ಲಿಂಗನೇ ನೋಡ್ಬೇಕು. ಕಂಗಳಲ್ಲಿ ಅಚ್ಚೊತ್ತಿ ಮನದಲ್ಲಿ ನೆನೆದು ಸದಾಕಾಲ ಇನೇ ಹೇಳಿದ್ನಲ್ಲ, ಯಾವ ಮಂತ್ರ ಅದು? ಬಸವ ಬಸವ ಬಸವ. ಈ ಮಂತ್ರ ಸದಾಕಾಲ ಮನದಲ್ಲಿ ನೆನೆದು ನೆರೆವ ಸುಖವ ಶರಣ ಸತಿ ಲಿಂಗಪತಿ. ಆ ಲಿಂಗನೊಳಗೆ ನಾವು ಬೆರ್ತಬೇಕು. ನೆರೆವ ಲಿಂಗ ಸುಖಿಗಳನ್ನೇ ಲಿಂಗವೆಂಬೆನಯ್ಯ. ಅವರೇ ಲಿಂಗ. ಲಿಂಗ ಅಂದ್ರೆ ದೇವರ. ಹಿಂಗೆ ಯಾರು ಬೇರಿತಾರಲ್ಲ ಅವರೇ ಪರಮಾತ್ಮ. ಇದು ಹಿಂಗ ನಮ್ಗೆ ಯಾರು ಹೇಳ್ಯಾರಂದ್ರ ಮಹಾಯೋಗಿಗಳು, ಮಹಾ ತಪಸ್ವಿಗಳು, ಯಡಿಯೂರು ಸಿದ್ಧಲಿಂಗೇಶ್ವರ ಹೇಳ್ಯಾರ. ಅಂತಹ ಸಾಧನೆಯನ್ನು ನೀವು ಎಲ್ಲರೂ ಮಾಡೋನು. ಈ ಸಾಧನೆಯನ್ನು ಮಾಡಿ ನಾವು ಶಕ್ತಿಯನ್ನು ಪಡ್ಕೊಂಡ್ರೆ ಮಾತ್ರ ನಮ್ಮ ಮುಂದೆ ಶಕ್ತಿ ಬರ್ತೈತಿ. ಅಂಥ ಒಂದು ಸಾಧನೆಯನ್ನು ಮಾಡಿ ಶಕ್ತಿಯನ್ನು ಪಡೆಯುವ ಶಕ್ತಿಯನ್ನು ನಮಗೆ ನಿಮ್ಗೆಲ್ಲರಿಗೂ ಕರುಣಿಸಲಿ. ಈ ಅನುಷ್ಠಾನ ಮಂಗಲಕ್ಕೆ ನಮ್ಮ ಭಾಳಷ್ಟು ಜನ ಎಲ್ಲ ಸೇವಾ ಮಾಡ್ಯಾರ, ಭಾಳಷ್ಟು ಜನ ಎಲ್ಲ ಸಹಕಾರ ಮಾಡ್ಯಾರ. ನಮ್ಮ ಹರ್ನಾಳ ಬಸನಗೌಡ್ರದ್ದು ಅಂದ್ರೆ ಫಸ್ಟಿಗೆ ಅವ್ರು ಈ ಕಡೆ ಇದಕ್ಕೆ ಹೋದಾಗ ಶ್ರವಣ ಮೇಳಕ್ಕೆ ಹೋಗಿ ಬರುವ ಹೊತ್ನಾಗ ಅವ್ರ ಏನ್ರಿ ಸುಮ್ಮ ಕೂತ್ ಬಿಟ್ರಿ, ಯಾರಿಗೆ ಹೇಳ ಮತ್ತು ಮುಕ್ತಾಯ ಹೆಂಗೆ ಮಾಡೋದು, ನೀವೇನು ಮಾಡ್ತೀರಿ ಮಾಡ್ರಿ ಸೊನ್ನೆ ಮಾಡಿದೆ ಏನು ಮಾಡೋದು. ಅವಾಗ ಅವರೇ ಚಲೋ ಮಾಡಿ ಮಲ್ಲನಗೌಡ್ರಿಗೆ ಹಚ್ಚಿದ್ರು, ರೇವಣ ಸಿದ್ಧರಿಗೆ ಹಚ್ಚಿದ್ರು, ಮತ್ತೆಲ್ಲ ಬಳಗಕ್ಕೆಲ್ಲ ಹಚ್ಚಿ ಹೆಂಗೆ ಮಾಡೋದು. ನಮ್ಮ ಪಂಡುಗುಳಿ ಬಸವರಾಜಪ್ಪ ಅವರು ಭಾಳ ದೊಡ್ಡ ಸೇವಾ, ನಮ್ಮ ಹಳ್ಳಿ ಡಾಕ್ಟ್ರಿಗೆ ಹಚ್ಚಿ ಹೆಂಗೆ ಮಾಡೋದು ಏನು ಮಾಡೋದು. ಅವಾಗ ತಾವೆಲ್ಲ ವಿಚಾರ ಮಾಡಿ ಹಿಂಗೆ ಮಾಡೋದು ಮಾಡ್ಕೊಂಡು ಏನೋ ಇದೊಂದು ಸಣ್ಣ ಕಾರ್ಯಕ್ರಮ ಅವ್ರು ತಂದಾರ. ತಮ್ಮೆಲ್ಲರ ಸೇವೆ ಭಾಳ ದೊಡ್ಡದೈತಿ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದವರು, ಈ ಕಾರ್ಯಕ್ರಮಕ್ಕೆ ದುಡಿದವರು ತಮ್ಗೆಲ್ಲರಿಗೂ ಬಸವಣ್ಣನವರ ಕೃಪೆ ಇರಲಿ, ಲಿಂಗಯ್ಯನ ಕೃಪೆ ಇರಲಿ, ತಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸಲಿ. ಎಲ್ಲರಿಗೂ ಶುಭವಾಗಲಿ. ಶರಣೋ ಶರಣಾರ್ಥಿ. ಇದುವರೆಗೆ ಪೂಜ್ಯರಿಗೆ ಮಾತನಾಡಿದ ಆಶೀರ್ವಚನ ನೀಡಿದ ಪೂಜ್ಯರಿಗೆ ವಂದಿಸಿ, ಈಗ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾದಂಥ ಶರಣರಾದ ಬಸನಗೌಡ ಹರ್ನಾಳ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿ ಎಂದು ಕೇಳ್ಕೊಳ್ತಿದ್ದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಷ್ಟಾಂಗ ಯೋಗವದು ಕಷ್ಟವೆಂದು ಇಷ್ಟಲಿಂಗವನ್ನು ಸೃಷ್ಟಿಸಿ ಕರಕ್ಕೆ ಕೊಟ್ಟು ಲಿಂಗಾಂಗ ಯೋಗವ ಶಿವಯೋಗವನ್ನು ಮಾಡಲು ಕಲಿಸಿದ ಶ್ರೇಷ್ಠ ಶ್ರೀ ಗುರು ಬಸವನೇ ಕೃಪೆಯಾಗು. ವೇದಿಕೆಯ ಮೇಲೆ ಅನುಷ್ಠಾನ ಮೂರ್ತಿಗಳಾದಂತಹ ವಿರತೀಶಾನಂದರಲ್ಲಿಯೂ ಹಾಗೂ ವೇದಿಕೆಯ ಮೇಲೆ ಆಶೀರ್ವದಿತರಾಗಿರ್ತಕ್ಕಂತಹ ಎಲ್ಲ ಸಕಲ ಸಂಪೂಜ್ಯರಲ್ಲಿಯೂ ಹಾಗೂ ಮುಂದೆ ಇರತಕ್ಕಂತಹ ಎಲ್ಲ ಶರಣೆಯರಲ್ಲಿಯೂ ಶರಣು ಶರಣಾರ್ಥಿಗಳು. ಈಗ ನಮ್ಮ ಬಸವ ತತ್ವ ಅನುಷ್ಠಾನ ಮಾಡತಕ್ಕಂತಹ ವಿರಕ್ತ ಮಠಗಳಿಗೆ ನಾವೆಲ್ಲರೂ ಭಕ್ತರಾದವರು. ಅವ್ರನ್ನ ರಕ್ಷಿಸಬೇಕು, ಅವ್ರನ್ನ ಸಂರಕ್ಷಣೆ ಮಾಡಬೇಕು. ನಾವೇ ಅವರ ಆಸ್ತಿ. ಮನಗುಳಿಯವ್ರ ಹತ್ರ ಬಹಳ ಮಾಡಬೇಕು. ನಾವು ಅವತ್ತ ಶರಣ ಮೇಳ ಮುಗಿಸ್ಕೊಂಡು ಬರುವಾಗ ನನಗನಿಸ್ತು, ಈ ಮೊದಲನೇ ಒಂದೆರಡು ಸಲ ಬಂದು